ಫ್ರೆಂಡ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಕಡಲೆದು ವಡ ಮಾಡ್ತಿದ್ದೇನೆ. ಕಡಲೆ ಅಂದರೆ ಕಡಲೆಬೇಳೆದು ಎಲ್ಲರೂ ವಡ ಮಾಡ್ತಾರೆ ಮನೆಯಲ್ಲಿ. ನಾನು ಹಾಗಲ್ಲ, ಸಿಪ್ಪೆರು ಕಡಲೆನೇ ನೆನೆಸಿಟ್ಟಿದ್ದು ನೈಟಲ್ಲಿ, ರಾತ್ರಿಯಲ್ಲಿ. ಇವಾಗ ಇದು ಮಿಕ್ಸಿಲಿ ಹಾಕ್ಕೊಳ್ಬೇಕು. ಇದ್ರ ಜೊತೆಗೆ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನಕಾಯಿ, ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, ಇದನ್ನು ಹಾಕ್ಕೊಂಡು ಒಂದ್ಸಲ ರುಬ್ಕೊಳ್ಬೇಕು. ಇವಾಗ ಮಿಕ್ಸಿಯಲ್ಲಿ ಹರ್ಕೊಂಡಿದ್ದು ಮಸಾಲೆ ಇವಾಗ ನೋಡಿ ಇಷ್ಟು ಚೆನ್ನಾಗಿ ಆಗಿದ್ರೆ ಸಾಕು. ಇಷ್ಟು ದಪ್ಪ ಇರಬೇಕು. ಇದು ಎಣ್ಣೆಯಲ್ಲಿ ಬಿಡೋಗಿಲ್ಲಾಂದರೆ ಎಲ್ಲ ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಡತ್ತೆ. ಸ್ವಲ್ಪ ನೀರು ಜಾಸ್ತಿ ಇತ್ತಂದ್ರೆ ನೀವು ಅವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು. ಯಾಕಂದರೆ ಇದು ಕಡಲೆ ಎಲ್ಲ ಅದು ಕಡಲೆ ಹಿಟ್ಟು ಹಾಕೋ ಅಗತ್ಯ ಇಲ್ಲ. ಇವಾಗ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದು. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನಾನು ಬೇಗ ಹಾಕಲಿಲ್ಲ, ಯಾಕಂದರೆ ಅದು ನೀರು ಬಿಟ್ಬಿಡುತ್ತೆ ಅಂತೇಳಿ. ನಾನು ಫ್ರೈ ಮಾಡುವಾಗ ಉಪ್ಪು ಹಾಕ್ಕೊಂಡು ಇದು ಬಿಡ್ತೀನಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ತೀನಿ ಇದನ್ನು. ಇವಾಗ ಇದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊತಿದ್ದೀನಿ. ಉಪ್ಪು ಹಾಕ್ಕೊಂಡು ಇವಾಗ ಎಣ್ಣೆಯಲ್ಲಿ ಬಿಡೋಣ. ಇವಾಗ ಇದನ್ನು ಎಣ್ಣೆಯಲ್ಲಿ ಪಕೋಡ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಳ್ಳಿ, ಸ್ವಲ್ಪ ಚಪ್ಪಟೆ ಮಾಡಿಕೊಂಡು, ಯಾಕಂದರೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ. ನೀವು ಅದ್ರಲ್ಲಿ ತವಾದಲ್ಲೂ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಕೊಳ್ಬೋದು. ಅದನ್ನು ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೇನೆ, ಯಾಕಂದರೆ ಚೆನ್ನಾಗಿ ಒಳಗಡೆ ಎಣ್ಣೆ ಹೋಗಿ ಬೆಂದು ಬರಬೇಕಂತೇಳಿ. ಇದು ಉಲ್ಟಾ ಹಾಕ್ಕೊಂಡ್ಬಿಡೀನಿ. ಸ್ವಲ್ಪ ಕಡಿಮೆ ಗ್ಯಾಸಲ್ಲಿ ಎಣ್ಣೆ ಗ್ಯಾಸ್ನ ಕಡಿಮೆ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಒಳಗಡೆ ಬೇಯಬೇಕಲ್ಲ. ಇವಾಗ ಇದಾಗಿದೆ. ಇವಾಗ ಇದನ್ನು ತೆಗೆದಿಡೋಣ. ಇದು ಕಲರ್ ಸ್ವಲ್ಪ, ಯಾಕಂದರೆ ಬ್ಲ್ಯಾಕ್ ಚಣ ಅಲ್ಲ, ಅದಕ್ಕೆ ಕಲರ್ ಈ ಥರ ಕಾಣುತ್ತೆ ಇದು. ರೆಡಿಯಾಗಿದೆ. ಚಟ್ನಿ ಜೊತೆ ಅಥವಾ ಸಾಸ್ ಜೊತೆಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಮನೇಲಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೊಡಿನಿ, ಆಮೇಲೆ ಫಾಲೋನು ಮಾಡೀನಿ, ಶೇರು ಮಾಡಿ ಎಲ್ಲರಿಗೂ. ಈ ವಿಡಿಯೋ ನೋಡಿದ್ರೆ ತುಂಬ ತುಂಬ ಧನ್ಯವಾದ. ನನ್ನ ವಿಡಿಯೋ ಪಕ್ಕಾ ನೋಡಿ, ಚೆನ್ನಾಗಿರುತ್ತೆ. ಮಾಡಿ ಮನೆಯಲ್ಲೂ ಮಾಡಿ ನೋಡ್ಬೋದು ನೀವು.